ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬೆಂಗಳೂರು ಟು ಮೈಸೂರು ಒನ್ ಡೇ ರೈಡ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ತುಂಬ ದಿನ ಆಯ್ತಲ್ಲ ರೈಡ್ ಹೋಗಿ, ಅದಕ್ಕೇ ಬೆಂಗಳೂರು ಟು ಮೈಸೂರು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾ ಇರೋದು ಗಾಡೀಲಿ. ಇನ್ನೊಬ್ಬರು ಬರಬೇಕಿತ್ತು, ಕ್ಯಾನ್ಸಲ್ ಆಗಿಬಿಡ್ತದು. ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಬರೋಲ್ಲ ಅಂದ್ಬಿಟ್ರು. ಗಾಡಿ ಇಲ್ಲಿದೆ, ಕೋಲ್ಡ್ ಸ್ಟಾರ್ಟ್ ಮಾಡುವ. ಇವಾಗ ಬೆಂಗಳೂರು ಟು ಮೈಸೂರು ಬಂದು ನಾವು ಬಿಡದಿ, ರಾಮನಗರ, ಮಂಡ್ಯ, ಶ್ರೀರಂಗಪಟ್ಟಣ ಮೇಲೆ ಹೋಗೋ ಪ್ಲ್ಯಾನಲ್ಲಿ ಇರೋದು. ಇವಾಗ ಗಾಂಧಿ ಬೈ ಹೋಗ್ತಾ ಇದ್ದಾರೆ. ಬೇರೆ ಇನ್ನೊಂದು ಡೈರೆಕ್ಷನ್ ಸಿಕ್ಕಿದರೆ ಕನಕಪುರ ರೂಟು ನೋಡ್ತೀವಿ, ಯಾವ್ದು ನಿಯರ್ ಆಗುತ್ತೋ ಆ ರೂಟಲ್ಲಿ ಹೋಗ್ತೀವಿ. ಕನಕಪುರ ರೂಟ್ ಆಲ್ಮೋಸ್ಟ್ ನಾನು 2-3 ಟೈಮ್ಸ್ ಹೋಗಿದ್ದೀನಿ, ಅದಕ್ಕೆ ಈ ರೂಟ್ ಒಂದು ಸಲ ಎಕ್ಸ್ಪ್ಲೋರ್ ಮಾಡೋಣ ಅಂತನ. ಕನಕಪುರ ರೂಟ್ ಚೆನ್ನಾಗಿದೆ ಬೆಂಗಳೂರಿಂದ ಹೋಗೋದಾದರೆ. ನಾನಿವಾಗ ಪ್ರೆಸೆಂಟ್ ಹೊಡ್ತಿರೋದು ಬಂದು ವಿದ್ಯಾರಣ್ಯಪುರದಿಂದ. ಟೈಮಿಂಗ್ ಎಕ್ಸಾಕ್ಟು 5:13 ಆಗಿದೆ. ಒಂದು 150 ಕಿಲೋಮೀಟರ್ಸ್ ಇದೆ ಮೈಸೂರಿನಿಂದ. ರ್ಯಾಲಿ ಎಡಿಷನಲ್ಲಿ ಅವರು ರೈಡ್ ಹೋಗ್ತಾ ಇದ್ದಾರೆ. ಆ ರ್ಯಾಲಿ ಎಡಿಷನ್ ಗಾಡಿ ನೋಡಿದಾಗೆಲ್ಲ ಒಂದು ಗಿಲ್ಟ್ ಫೀಲ್ ಕಾಡುತ್ತೆ ನನಗೆ. ಏಕೆಂದರೆ ನಾನು ರ್ಯಾಲಿ ಎಡಿಷನ್ ಗಾಡಿನೇ ಬುಕ್ ಮಾಡಿದ್ದು, ಬಟ್ ಲಾಸ್ಟ್ ನಾಳೆ ಡೆಲಿವರಿ ತಗೊಳ್ಳೋದು ಅನ್ನೋ ಟೈಮಲ್ಲಿ ಯಾಕೋ ಸ್ವಲ್ಪ ಚೇಂಜಸ್ ಆಗಿ ನಾನು ಈ ಗಾಡಿ ಎತ್ಕೊಂಡಿದ್ದು, ನಾರ್ಮಲ್ ವರ್ಷನು. ಬಟ್ ಈ ಗಾಡಿನೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಏಕೆಂದರೆ ಎಕ್ಸ್ಪಲ್ಸ್ ಅಂತ ಬಂದ್ರೇ ಅದು ಆಫ್ ರೋಡರ್. ಅದು ನೀವೇನಾದ್ರು ಅಗ್ರೆಸಿವ್ ಆಫ್ ರೋಡ್ಗೆ ಹೋಗ್ತೀನಿ ಅಂದರೆ ರ್ಯಾಲಿ ಎಡಿಷನ್ ತೊಗೊಬೋದು, ಬಟ್ ಅದು ಹೈಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ. ಎಕ್ಸ್ಪಲ್ಸ್ 200 ಚೆನ್ನಾಗಿದೆ ಆಫ್ ರೋಡಿಗೆ.
ರೈಡ್ ಹೋಗಿ ತುಂಬ ದಿನ ಆಗಿತ್ತು ಆಲ್ರೆಡಿ. ಯಾವುದೂ ರೀಸೆಂಟಾಗಿ ರೈಡ್ ಹೋಗಿರೋದಿಲ್ಲ. ಲಾಸ್ಟು ಮುನ್ನಾರು ರೈಡ್ ಹೋಗಿದ್ದೇನೆ, ಲಾಸ್ಟ್ ರೈಡು. ಮೈಂಡ್ ಒಂಥರ ಬ್ಲಾಂಕ್ ಆಗಿಬಿಟ್ಟಿತ್ತು. ನೋಡೋಣ ಇವತ್ತು ಮೈಸೂರಿಗೆ ಹೋಗ್ತಾಯಿದ್ವಿ, ಹೇಗಿರುತ್ತೆ ಮೈಸೂರು. Life, we don't know what it is, so I'm asking why. We just spend the days and struggle to survive. That's my fate. Sublime. When the puppet makes you things you love to find, then you realize what's wrong with paradise. To get paid, you need to earn it every day. True, you gotta feel the light that shines on you. Sure you will enjoy this view. Letting you feel the fruit of your soul, and all the stress and pain you start to go. I'll keep going on with a stronger heart. I'll do it on my own. Try, never suck you from head to toe, but try. They'll step on your head and maybe you'll be crucified. But someday you have a turn and win the game. True, you gotta feel the light that shines on you. Sure you will enjoy this view. Letting you feel the flow of your soul, and all the stress and pain you start to go. I'll keep going on with a stronger heart. I'll do it on my own. We live in a danger zone, and I'll keep going on with a stronger heart. I'll do it on my own. There's no turning back. ಇನ್ನು ನಿಯರು ರಾಮನಗರ ಇದ್ವಿ ನಾವು ಇವಾಗ. ರಾಮನಗರ ಇನ್ನೊಂದು 5 ಕಿಲೋಮೀಟರ್ಸ್ ಇದೆ. ಮುಂದೆ ಒಂದು ಒಳ್ಳೆ ವ್ಯೂ ಕಾಣಿಸ್ತು. ಹೀಗೆ ವೀಡಿಯೋ ಮಾಡೋಣ ಅಂತ ಗಾಡಿ ಸೈಡಿಗೆ ಹಾಕಿದೆ. ಸರಿಯಾಗಿ ಹೇಗಿದೆ ಅಂತ. ಹೋಗ್ತಾ ಇರೋ ರೂಟ್ ಬಂದು ಮೈಸೂರು ಎಕ್ಸ್ಪ್ರೆಸ್ ವೇ, ಫುಲ್ ಹೈವೇ, ಬೋರಿಂಗ್ ರೂಟ್ ಇದು. ಕನಕಪುರನೇ ಬೆಟರ್ ಇದೆ ಇದು ಕಂಪೇರ್ ಮಾಡ್ಕೊಂಡು. ಬೆಂಗಳೂರಿಂದ ಹೋಗೋರು ಆ ರೂಟಲ್ಲಿ ಹೋದರೆ ಬೆಸ್ಟ್ ಇರುತ್ತೆ. ಬರೀ ಒಂದು 100 ಹಂಪ್ಸ್ ಇದೆ ಅಷ್ಟೇ ಹೈವೇಲಿ. ಇದರಿಂದ ಆ ರೂಟ್ ಬೆಟರ್ ಇದೆ. ಪಾಂಡವಪುರ ನಿಯರ್ ಇದ್ದೀವಿ. ಇಲ್ಲಿಂದ ಮೈಸೂರಿನ ಒಂದು 30 ಕಿಲೋಮೀಟರ್ಸ್ ಇದೆ ನಮಗೆ ಕರೆಕ್ಟಾಗಿ. ಫಸ್ಟು ಹೋಗ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಒಂದು ಟೀ ಬ್ರೇಕ್ ತೊಗೊಂಡ್ವಿ ಇಲ್ಲಿ ಹೈವೇಲಿ. ಇನ್ನು ಟೈಮ್ 8:39 ಆಗಿದೆ ಅಷ್ಟೇ. ಬಿಸಿಲು ಯಾವ ರೇಂಜಿಗಿದೆ ಅಂದರೆ ರೈಡಿಂಗ್ ಗೇರ್ಸ್ ಹಾಕೊಂಡಿರೋದಕ್ಕೂ ಅದಕ್ಕೂ ಫುಲ್ಲು ನೀರು ಇಳಿತಾ ಇದೆ. ಈ ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ಟು ಮಾನ್ಸೂನ್ ಯಾವಾಗ ಬರುತ್ತೆ ಅಂತ ಕಾಯ್ಬೇಕಂತ ಆಗಿರುತ್ತೆ ಸಿಚುವೇಶನ್. ಬೈಕ್ನ ಪಾರ್ಕಿಂಗ್ ಹತ್ರ ಪಾರ್ಕ್ ಮಾಡಿಬಿಟ್ಟು ನಾವು ಅಲ್ಲೇ ಹೆಲ್ಮೆಟ್ಸ್ನೆಲ್ಲ ಕೆಳಗಡೆ ಪೂಜೆ ಐಟಮ್ಸ್ ತೊಗೊಂಡಿರ್ತಾನೆ ಇಟ್ಟು ಮೇಲೆ ಬಂದ್ವಿ. ನಾವು ಹೋಗ್ತಾ ಇರೋ ದರ್ಶನ ಬಂದು 30 ರೂಪೀಸ್ಲು. ಅದರಿಂದ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದಾರೆ ಮಾರ್ನಿಂಗೇ. ದೇವ್ರದ್ದು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇದು ಬಂದು ಫೋಟೋಗ್ರಫಿ ವೀಡಿಯೋಗ್ರಫಿ ಪ್ರೊಹಿಬಿಟೆಡ್ ಏರಿಯಾ. ಯಾರಿಗೂ ಪರ್ಮಿಷನ್ ಇಲ್ಲ ಇಲ್ಲಿ ವೀಡಿಯೋ ಮಾಡೋದಕ್ಕೆ. ಅದು ಟ್ರೈ ಮಾಡ್ತೀನಿ.
ಟ್ರೈ ಮಾಡಿದೆ ಗರ್ಭಗುಡಿಲಿರೋ ದೇವ್ರನ್ನ ತೋರಿಸೋದಕ್ಕೆ, ಬಟ್ ಆಗಲಿಲ್ಲ. ಇಷ್ಟು ಈ ದೇವ್ರನ್ನ ತೋರಿಸ್ತೀನಿ, ನೋಡ್ತೀವಿ ಅನ್ನೋದು. ಇವಾಗ ಅಮ್ಮನವ್ರ ದರ್ಶನ ಮುಗಿಸ್ಕೊಂಡು ನಾವು ಇಲ್ಲಿಂದ ದೂರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮೈಸೂರಿಗೆ ತುಂಬ ಸಲ ಬಂದಿದ್ದೆ ನಾನು, ಬಟ್ ಬೆಟ್ಟಕ್ಕೆ ಫಸ್ಟ್ ಟೈಮ್ ಬಂದಿದ್ದು. ಏನೋ ಒಂಥರ ಪಾಸಿಟಿವ್ ಫೀಲಿಂಗ್ಸ್ ಬಂತು ಅಮ್ಮನವ್ರನ್ನ ನೋಡಿದಾಗ. ಬೆಟ್ಟದಿಂದ ಕೆಳಗೆ ಬರಬೇಕಾದ್ರೆ ಇಲ್ಲೊಂದು ಬೈನಾಕ್ಯುಲರ್ ವ್ಯೂ ಪಾಯಿಂಟ್ ಇದೆ. ಬೈನಾಕ್ಯುಲರಲ್ಲಿ ನೋಡ್ತೀವಿ ಅಂದರೆ 80 ಸೆಕೆಂಡ್ಗೆ ಒಬ್ಬರಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಬೈನಾಕ್ಯುಲರಲ್ಲಿ ನೋಡೋಕ್ಕೆ ಹೋಗಿಲ್ಲ, ಹೀಗೆ ನಮ್ಮ ಫೋನಲ್ಲೇ ಝೂಮ್ ಮಾಡಿ ನೋಡ್ತಾ ಇದ್ದೀವಿ ನಾವು. ನೋಡಿ ಮೈಸೂರು ಯಾವ ಥರ ಕಾಣುತ್ತೆ ಅಂತ ವಿಡಿಯೋದಲ್ಲಿ ಮೇಲಿಂದ ನೋಡೋಕೆ ಈ ಥರ ಕಾಣುತ್ತೆ. ಬೈನಾಕ್ಯುಲರ್ ವ್ಯೂ ಪಾಯಿಂಟ್ ಹತ್ರ ವ್ಯೂ ನೋಡಿಕೊಂಡು ನಾವು ಇವಾಗ ಝೂ ಹತ್ರ ಹೋಗ್ತಾ ಇದ್ದೀವಿ. ಟೈಮು ಅರೌಂಡ್ 11:30 ಆಗಿದೆ ಇವಾಗ. ಶ್ರೀ ಚಾಮರಾಜೇಂದ್ರ ಝೂಲಾಜಿಕಲ್ ಗಾರ್ಡನ್ ಹತ್ರ ಇದ್ದೀವಿ. ಒಳಗಡೆ ಹೋಗೋದಕ್ಕೆ ಎಂಟ್ರಿ ಟಿಕೆಟ್ ಒಬ್ರಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಪ್ಲಾಸ್ಟಿಕ್ ಏನಾದ್ರು ಇತ್ತಂದರೆ ಪರ್ ಪೀಸ್ 10 ರೂಪೀಸ್ ಡೆಪಾಸಿಟ್ ಕಟ್ಟಿಸ್ಕೊತಾರೆ. ನೀವು ರಿಟರ್ನ್ ಹೋಗಬೇಕಾದ್ರೆ ಪ್ಲಾಸ್ಟಿಕ್ನ ತೋರಿಸ್ಬಿಟ್ಟು ನೀವು ಅಮೌಂಟ್ನ ರಿಟರ್ನ್ ಇಸ್ಕೊಬೋದು. ನೀವು ಅಂದರೆ ಅವ್ರು ಮಾಡೋದು ಒಳ್ಳೆ ಕೆಲಸಕ್ಕೇ, ನೇಚರ್ ಹಾಳಾಗಬಾರ್ದು ಅನ್ನೋ ರೀಸನ್ಗೆ ಅವ್ರು ಮಾಡಿರೋದನ್ನು. ಬನ್ನಿ ಯಾವ್ಯಾವ ಟೈಪ್ಸು ಬರ್ಡ್ಸ್ ಅನಿಮಲ್ಸ್ ಇದೆ ನೋಡೋಣ ಝೂ ಅಲ್ಲಿ. ಆ್ಯಕ್ಚುಲಿ ತುಂಬ ಟೈಪ್ಸ್ ಇದೆ, ಅದರಿಂದಾಗಿ ಎಲ್ಲದನ್ನು ನೇಮ್ ಹೇಳೋದಕ್ಕಾಗಲ್ಲ, ಜಸ್ಟ್ ವೀಡಿಯೋ ಮಾಡ್ತೀನಿ ಅಷ್ಟೇ ನಾನು. ಅದೇ ಲಾಸ್ಟ್ ಬಂತು ಅದು ಯಾವ್ದೋ ಚಿಕ್ಕ ಮರಿ ಅದು ನೋಡಿದಲ್ಲಿ आदमी जैसे वो देख वहाँ पे पढ़ वहाँ पे